ಈ ಕಾದಂಬರಿಯ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಕಾದಂಬರಿ ಯಾಕೆ ಹುಟ್ಟಿತು? ಯಾವ ರೀತಿ ಓದಬೇಕು ನಾನು? ಇದರ ಹಿನ್ನೆಲೆ ಏನು? ಯಾವುದೇ ರೀತಿಯ ಒಂದು ಪೂರ್ವಾಪರ ಆಲೋಚನೆ ಇಡದೆ ಈ ಕಥೆಯನ್ನು ಪ್ರಾರಂಭಿಸಬೇಕು. ಈ ಪುಸ್ತಕ ಒಳಗೆ ಬರುವಂಥ ಪಾತ್ರಗಳು ನಿಮ್ಮ ಸುತ್ತಮುತ್ತ ನಡೆದಿರ್ತಕ್ಕಂಥದ, ಈ ದಿನ ನೋಡಿರ್ತಕ್ಕಂಥದ ಕಲ್ಪನೆ ಇದೆಯಾ? ಕಾದಂಬರಿಯಲ್ಲಿ ಬಹಳಷ್ಟು ಉಪಕಥೆಗಳು ಬರಬೇಕಾಗ್ತದೆ. ಹಾಗಾಗಿ ಆ ಉಪಕಥೆಗಳೆಲ್ಲ ಬೇರೆ ಬೇರೆಯವರ ಜೀವನದಲ್ಲಿ ಎಲ್ಲೆಲ್ಲೋ ನಡೆದದ್ದನ್ನು ನಾನು ಇದಕ್ಕೆ ಹೆಣ್ದಿದ್ದೇನೆ. ಯಾವುದೇ ಕಾದಂಬರಿ ನಾವು ಓದುವಾಗ ಆ ಕಾದಂಬರಿಗೆ ಒಂದು ಆತ್ಮ ಅಂತ ನಿರ್ಮಾಣ ಮಾಡಿ, ಕುವೆಂಪು ಅವ್ರದ್ದು, ಕಾರಂತರದ್ದು ಕಾದಂಬರಿ ತುಂಬ ಓದ್ತೇವೆ ನಾವು. ಒಂದು ಆತ್ಮ, ಒಂದು ಸಂದೇಶ ಅಂತ ಇರ್ತದೆ. ಈ ಕಥೆಯ ಸಂದೇಶ ಏನು ಅಂತ ಹೇಳಿ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೀರಿ ಈ ಕಥೆಯ ಮೂಲಕ? ಬಹಳ ಮುಖ್ಯವಾಗಿ ನಾನು ಏನು ಹೇಳಬೇಕಂದ್ರೆ, ನೀವು ಯಾವುದೇ ವ್ಯಕ್ತಿಯನ್ನು ಒಂದು ನಿಮಿಷದಲ್ಲಿ ಅವರ ಬಗ್ಗೆ ಒಂದು ಅಭಿಪ್ರಾಯವನ್ನು ಕೊಡಬಾರದು. ಜೀವನ ನಿಂತ ನೀರಾಗಬಾರದು, ಅದು ನದಿಯಂತೆ ಹರಿಯಬೇಕು. ಹಳೆಯದನ್ನೇ ಯೋಚನೆ ಮಾಡ್ತಾ ಕೂತರೆ ಭವಿಷ್ಯ ಇನ್ನೂ ಕಷ್ಟ ಆಗ್ತದೆ. ಮುಂದೆ ನಾನು ಒಂಟಿಯಾಗಿ ಜೀವನ ಸಾಗಿಸುವುದು ಕಷ್ಟವೇ, ಹಾಗಾಗಿ ಮದುವೆ ಆಗಲು ಒಪ್ಪಿಕೊಡ್ತೇನೆ ಅಂತ ಸಂಹಿತಾ ಹೇಳ್ತಾರೆ. ಒಂದು ನನ್ನ ಲೈನ್ ಅದರಲ್ಲಿ ಏನು ಸಂಭಾಷಣೆಗಳಲ್ಲೂ ಕೂಡ ನಾನು ತುಂಬ ಪಾಸಿಟಿವ್ ಆಗಿಯೇ ಮಾತಾಡ್ತಾರೆ ಎಲ್ಲರೂ. ಈಗ ಸಂಹಿತಾ ಕ್ಯಾರೆಕ್ಟರ್ ಇರ್ಬೋದು. ಅಂದರೆ ಒಂದು ಈಗಿನ ಪ್ರಸ್ತುತ ಸಮಾಜದಲ್ಲಿ ಯುವತಿಯರಿಗೆ ಒಂದು ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಕಷ್ಟ. ನನ್ನ ಪ್ರೀತಿಯ ಅಕ್ಷರ ಬಂಧುಗಳೇ, ಬಹಳ ಸುಂದರವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಕಾರ್ಕಳದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕ್ರಿಯೇಟಿವ್ ಕಾಲೇಜ್ ಅಂತರ್ಗತವಾಗಿರ್ತಕ್ಕಂತಹ ಕ್ರಿಯೇಟಿವ್ ಪುಸ್ತಕವನ್ನೇ ಪ್ರಕಾಶನ ಇವತ್ತು ಐತಿಹಾಸಿಕ ದಾಖಲೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. 22 ಅತಿ ಶ್ರೇಷ್ಠವಾದ ಪುಸ್ತಕವನ್ನ ಒಂದೇ ವೇದಿಕೆಯಲ್ಲಿ ಪ್ರಕಾಶನಗೊಳಿಸುವಂತ ಒಂದು ದಾಖಲೆಯನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ನಾವು ಖಂಡಿತವಾಗಿ ಅವರನ್ನು ಅಭಿನಂದಿಸಬೇಕು. ಆ 22 ಪುಸ್ತಕವನ್ನ ಪರಿಚಯಿಸಬೇಕು. ಆ ಲೇಖಕರನ್ನು ನಾನು ಇವತ್ತು ಓದುಗರ ಮುಂದಿಡುವ ಪ್ರಯತ್ನಗಳನ್ನ ಮಾಡಬೇಕು. ನಮ್ಮ ಜೊತೆ ಇವತ್ತು ಪದ್ಮಲತಾ ಮೋಹನ್ ಮೇಡಮ್ ಅವರಿದ್ದಾರೆ. ಅವರು ಲೇಖಕರು, ಸಂಖ್ಯಾಶಾಸ್ತ್ರವನ್ನು ಪಾಠ ಮಾಡುವಂಥವರು, ಉಪನ್ಯಾಸಕರು ಅಂತ ಹೇಳ್ಕೊತಾರೆ. ಇವತ್ತು ಅವರ ಹಿತಶತ್ರು ಅಂತ ಒಂದು ಸುಂದರವಾದ ಕಾದಂಬರಿ ಪ್ರಕಾಶನಗೊಳ್ತಾ ಇದೆ. ಈ ಪುಸ್ತಕದ ಬಗ್ಗೆ ಜಾಸ್ತಿ ಮಾತಾಡಬೇಕು. ನಾನು ಅವರನ್ನು ಈ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಮೇಡಮ್, ನೇರವಾಗಿ ನಾವು ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಹಿನ್ನೆಲೆ ಏನು ಅಂತ ಹೇಳಿ? ನಾನು ಹುಟ್ಟಿದ್ದು ದಕ್ಷಿಣ ಕನ್ನಡದ ಧರ್ಮಸ್ಥಳ ಗ್ರಾಮದ ನಿಡ್ಲೆಯಲ್ಲಿ. ನಾನು ಒಂದು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು. ನನ್ನ ತಂದೆ ಶಿಕ್ಷಕರಾಗಿದ್ದರು. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ವಿ, ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ವಿ. ಹಾಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ನಾನು BSc ಪದವೀಧರೆಯಾಗಿ, ಆಮೇಲೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ, ಈಗ ನಾನು ಸಂಖ್ಯಾಶಾಸ್ತ್ರದ ಉಪನ್ಯಾಸಕಿ ಆಗಿರೋದು ನನ್ನ ವೃತ್ತಿ. ಆದರೆ ಪ್ರವೃತ್ತಿಯಾಗಿ ನಾನು ಬಹಳ ಚಿಕ್ಕಂದಿನಿಂದ ಬರಿತಾ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ತುಂಬ ಓದ್ತಾ ಇದ್ದೆ. ಆಮೇಲೆ ನಮ್ಮ ಮನೆಗೆ ನನ್ನ ಬಂಧುಗಳೆಲ್ಲ ಮಕ್ಕಳು ಬರ್ತಾಯಿದ್ರು. ಅವ್ರುಗಳಿಗೆ ಆವಾಗ TV, ಮೊಬೈಲ್ ಫೋನ್ ಎಲ್ಲ ಇರಲಿಲ್ಲ. ಕತೆ ಹೇಳೋದು ನಾನು. ಹೇಳಿದ ಕಥೆನೇ ಹೇಳೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ಸೊ ಇರೋ ಕಥೆನೇ ನಾನು ಟ್ವಿಸ್ಟ್ ಕೊಟ್ಬಿಟ್ಟು ಅವರಿಗೆ ಹೊಸ ಥರ ಹೇಳ್ತಾ ಇದ್ದೆ. ಹೀಗೆ ನನಗೊಂದು ಕತೆ ಬರೆಯುವಂತಹ ಒಂದು ಕಲ್ಪನೆ ಮೂಡಲಿಕ್ಕೆ ಶುರುವಾಯಿತು. ಹಾಗೆ ಅದರಲ್ಲೇ ನಾನು ಕೆಲವು ಸಣ್ಣ ಪುಟ್ಟ ಕವನಗಳನ್ನು ಬರೆದದ್ದಿದೆ. ಮೊದಲ ಬಾರಿ ನಂದು 6ನೇ ತರಗತಿಯಲ್ಲಿ ಇರುವಾಗ ತರಂಗದಲ್ಲಿ ಒಂದು ಕವನ ಪ್ರಕಟ ಆಯಿತು. ಆವಾಗ ನನಗನ್ನಿಸ್ತು, ನಾನು ಪ್ರಕಟ ಆದರೆ ಸರಿ, ನಾನು ಬರೆದ್ರೆ ಅದು ಪ್ರಕಟ ಕೂಡ ಆಗ್ತದೆ, ಅಂದರೆ ಇನ್ನೂ ಬರೀಬಹುದು ಅಂತ. ಹಾಗೆ ಮನೆಯಲ್ಲಿ ಕೂಡ ಎಲ್ಲರೂ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮ್ಮ ತಂದೆಯವರಾಗಲಿ ಮನೆಗೆ ತುಂಬ ಪುಸ್ತಕ ಬರೋದು. ನಮಗೆ ಎಲ್ಲ ರೀತಿಯ ಕನ್ನಡ ಮ್ಯಾಗಝಿನ್ಗಳು ಮನೆಯಲ್ಲಿ ದೊರಕ್ತಾ ಇತ್ತು. ಹಾಗೆಯೇ ಒಂದು ಲೈಬ್ರರಿಗೆ ಮೆಂಬರ್ಶಿಪ್ ಕೂಡ ಮಾಡಿಸಿದ್ರು ನಮ್ಮ ತಂದೆಯವರು. ನಾವು ರಜದ ಬಂದರೆ ಅಲ್ಲಿ ಹೋಗಿ ಪುಸ್ತಕ ತಗೊಳ್ಳೋದು. ಆ ಲೈಬ್ರರಿನ ಎಷ್ಟು ಒಳ್ಳೆಯವನಂದರೆ, ನಮಗೆ 2 ಬುಕ್ಕಿಗೆ ನಾವು ದುಡ್ಡು ಕಟ್ಟಿದರೆ ಅವನು ರಜದಲ್ಲಿ ನಮಗೆ ಎಲ್ಲ ಪುಸ್ತಕನೂ ಎಕ್ಸ್ಟ್ರಾ ಕೊಡ್ತಾಯಿದ್ರು. ಬಹುಶಃ ನಮಗೆ ಇಡೀ ದಿನ ರಜದಲ್ಲಿ ಓದೋದೊಂದೇ ಕೆಲಸ ಇತ್ತು. ಆ ಓದಿನೇ ಬಹುಶಃ ಬರವಣಿಗೆಯನ್ನು ನಾನು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಈಗ ಇದು ನನ್ನ 4ನೆಯ ಕೃತಿ. ನಾನು ಬೇರೆ ಬೇರೆ ಪೇಪರ್ಗಳಿಗೆ ಇರ್ಬೋದು, ಮ್ಯಾಗಝಿನ್ಗಳಿಗೆ ಬರಿತಾ ಇರ್ತೇನೆ. ನಾನು ಪುಸ್ತಕ ಮಾಡಬೇಕು ಅಂತ ನನಗೆ ಫಸ್ಟ್ ಅನಿಸಿರಲಿಲ್ಲ. ಏನು ಪ್ರಿಂಟ್ ಆಗಿದೆ, ಇನ್ನೇನಕ್ಕೆ ಪುಸ್ತಕ ಮಾಡಬೇಕು ಅಂತ.
ಆಮೇಲೆ ಕೆಲವು ನನ್ನ ಹಿತೈಷಿಗಳು ಹೇಳಿದರು, ಅದು ಪುಸ್ತಕ ರೂಪಕ್ಕೆ ಬಂದರೆ ನೀವು ಇನ್ನಷ್ಟು ಜನರಿಗೆ ಅದನ್ನು ತಲುಪಿಸ್ಬೋದು ಮತ್ತು ಅದು ಯಾವಾಗಲೂ ಒಂದು ಲೈಬ್ರರಿಯಲ್ಲಿ ಮುಂದಿನ ಜನ್ರೇಷನ್ಗೆ ಕೂಡ ನೀವು ಅದನ್ನು ಓದಲಿಕ್ಕೆ ಕೊಡಬಹುದು ಅಂತ. ಆಗ ನನಗೆ ಅನ್ನಿಸ್ತು, ಹೌದು ಪುಸ್ತಕ ಮಾಡಬೇಕು. ಹೀಗೆ ಮತ್ತೆ ಬರೆದದ್ದನ್ನು ಪುಸ್ತಕ ಮಾಡುವಂತಹ ಒಂದು ಹವ್ಯಾಸ ಅದು ಶುರುವಾಯಿತು. ಹಾಗೆ ಈಗ ಇದು 4ನೇ ಪುಸ್ತಕ. ಇದು ನನಗೆ ಬಹಳ ವಿಶೇಷ, ಯಾಕಂದರೆ ನಾನು ವಿಶೇಷವಾಗಿ ನಾನು ಹಿತಶತ್ರು ಅಂತ ಹೇಳುವಂಥದ್ದು ಕಾದಂಬರಿ ಬರೆದಿದ್ದೀರಿ ಇವತ್ತು. ಈ ಕಾದಂಬರಿ ಪರಿಕಲ್ಪನೆ ಹುಟ್ಟಿದ್ದು ಹೇಗೆ ಅಂತ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ, ಸಂಖ್ಯಾಶಾಸ್ತ್ರ ಅಧ್ಯಾಪಕಿ ನೀವು, ಕಾಲೇಜಲ್ಲಿ ಪಾಠ ಮಾಡ್ತೀರಿ, ಸೊ ಈ ರೀತಿ ಕಥಾ ಪ್ರಪಂಚವನ್ನು ಪ್ರವೇಶ ಮಾಡೋದು ಹೇಗೆ? ಅಂದರೆ ಬೇರೆ ಬೇರೆ ಜನರ ಅನುಭವಗಳನ್ನು ನಾನು ಬಹಳಷ್ಟು ಸೂಕ್ಷ್ಮವಾಗಿ ವಿಮರ್ಶೆ ಮಾಡ್ತಾ ಇರ್ತೇನೆ. ನಾನೊಂದು ಆಟೋದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಆಟೋ ಡ್ರೈವರ್ಗಳು ನನ್ನಲ್ಲಿ ಮಾತಾಡಿದರೆ ನಾನು ಅವರ ಹಿನ್ನೆಲೆ ಏನು, ಅವರ ಕತೆ ಏನು, ಅವರ ನೋವೇನು ಅಂತ ಕೇಳ್ತಾ ಇರ್ತೇನೆ ನಾನು. ಯಾಕಂದರೆ ನಾವು ಒಬ್ಬ ಕತೆಗಾರರಾಗಿ ಒಂದು ಕತೆ ಬರಿಬೇಕು ಅಂತಾದರೆ ನಾವು ಕೂತಿರೋ ಪರಿಸರದ ಕತೆಯೇ ಬರೆದ್ರೆ ಎಷ್ಟು ಕತೆ ಬರಿಬೋದು. ನಾವು ಬೇರೆ ಬೇರೆ ಜೀವನ ಶೈಲಿಗಳನ್ನು ಕೂಡ ನಮ್ಮ ಕಥೆಯಲ್ಲಿ ಅಳವಡಿಸಿಕೊಳ್ಬೇಕು ಅಂತಾದರೆ ನಾವು ಅವರ ಜೀವನವನ್ನು ಪ್ರವೇಶಿಸಬೇಕು. ಹಾಗಾಗಿ ನಾನು ತುಂಬ ಮಾತಾಡ್ತೇನೆ, ತಿಳ್ಕೊಳ್ತೇನೆ, ಮಾತಾಡೋದಕ್ಕಿಂತಲೂ ಕೇಳ್ತೇನೆ ನಾನು. ಹಾಗೆ ಈ ಹಿತಶತ್ರು ಕಥೆಯಲ್ಲಿರುವ ಕತೆ ಕೂಡ ನಾನು ಹುಟ್ಟಿದ ಒಂದು ಪರಿಸರದಿಂದಲೇ ಹೆಕ್ಕಿ ಬರೆದದ್ದು. ಅಲ್ಲಿರುವ ಒಂದು ಪರಿಕಲ್ಪನೆ ಇರ್ಬೋದು, ಒಂದು ಮಲೆನಾಡಿನ ಚಿತ್ರಣ ಇದೆ, ಅಲ್ಲಿ ಮಲೆನಾಡಿನ ಕೌಟುಂಬಿಕ ಜೀವನ ಹೇಗಿರ್ತದೆ ಅಂತ ಹೇಳೋದು ಇದರಲ್ಲಿ ನೀವು ಕಾಣಬಹುದು. ಹಾಗೆ ಹಿತಶತ್ರು ಅಲ್ಲಿ ನಮ್ಮ ಜೀವನದಲ್ಲಿ ನಮಗೆ 2 ಜನ, ಒಬ್ಬರು ಮಿತ್ರರು, ಇನ್ನೊಂದು ಶತ್ರುಗಳು ನಮಗೆ ಸಿಗ್ತಾನೆ ಇರ್ತಾರೆ. ಅವರುಗಳೇ ನಮಗೆ ಆ್ಯಕ್ಚುಲಿ ನಮ್ಮ ಜೀವನಕ್ಕೆ ತಿರುವು ಕೊಡುವವರು. ನಮ್ಮ ಜೀವನವನ್ನು ಎತ್ತರಕ್ಕಾದರೂ ತಗೊಂಡು ಹೋಗ್ಬೋದು, ಅವರು ಕೆಳಗಡೆಗೂ ತಗೊಂಡು ಹೋಗ್ಬೋದು. ಆದರೆ ನಮಗೆ ಶತ್ರುಗಳು ಯಾರು, ಮಿತ್ರರು ಯಾರು ಅಂತ ಕಂಡು ಹಿಡಿಯೋದು ಬಹಳ ಕಷ್ಟ. ನಾವು ಚೆನ್ನಾಗಿ ಮಾತಾಡೋರನ್ನ ನಮ್ಮ ಮಿತ್ರರು ಅಂತ ಕರ್ಕೊಳ್ತೀವಿ. ಸ್ವಲ್ಪ ನಮಗೆ ಇದ್ದದ್ದನ್ನಿದ್ದ ಹಾಗೆ ನೇರವಾಗಿ ಹೇಳುವವರೇ ನಮಗೆ ಶತ್ರುಗಳಾಗಿರ್ತಾರೆ. ಆದರೆ ಅದು ನಿಜವಾಗ್ಲೂ ಅವರು ಶತ್ರುಗಳಾಗಿರ್ತಾರಾ ಅಥವಾ ನಮ್ಮ ಒಳ್ಳೆಯದಕ್ಕೆ ಅವರು ಹೇಳಿರ್ಬಹುದಾ? ಈ ಥರ ಒಂದು ವ್ಯಕ್ತಿತ್ವದ ಮತ್ತು ಘಟನೆಗಳ ಒಂದು ಸಂಯೋಜನೆ ಈ ಕಥೆಯಲ್ಲಿ ಇದೆ. ಆದ ಕಾರಣ ನೀವು ಕತೆ ಪುಸ್ತಕ ಓದಿದ ಮೇಲೆ ನೀವು ಹೇಳಬೇಕು ಇಲ್ಲಿ ಯಾರು ಶತ್ರು, ಯಾರು ಮಿತ್ರರು ಅಂತ. ಹೌದು. ಇವತ್ತು ಪದ್ಮಲತಾ ಮೋಹನ್ ಬರೆದಿರತಕ್ಕಂಥ ಹಿತಶತ್ರು ಒಂದು ಅದ್ಭುತವಾದ ಕಾದಂಬರಿ ಆಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಕಾದಂಬರಿಯ ಬಗ್ಗೆ ನೀವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಈ ಕಾದಂಬರಿ ಯಾಕೆ ಹುಟ್ಟಿತು? ಯಾವ ರೀತಿ ಓದಬೇಕು ನಾನು? ಇದರ ಹಿನ್ನೆಲೆ ಏನು? ಯಾವುದೇ ರೀತಿಯ ಒಂದು ಪೂರ್ವಾಪರ ಆಲೋಚನೆ ಇಡದೆ ಈ ಕಥೆಯನ್ನು ಪ್ರಾರಂಭಿಸಬೇಕು. ಹೆಚ್ಚಾಗಿ ನಾವು ಸಾಮಾಜಿಕ ಕಾದಂಬರಿ ಅಂತ ಹೇಳಿದರೆ ಒಂದು ಕುಟುಂಬದ ಕಥೆಗಳು ಮಾತ್ರ ಇರ್ತದೆ. ಅಲ್ಲಿನ ನೋವು ಅಥವಾ ನಲಿವುಗಳನ್ನೇ ಬರೀತಾರೆ ಸಾಮಾಜಿಕ ಕಾದಂಬರಿ. ಅದರಲ್ಲೂ ಮಹಿಳೆಯರಿಗೆ ಒಂದು ಹಾಗೆ ಹೇಳ್ತಾರೆ, ಇವರು ಬರೀ ಅಡಿಗೆ ಕೋಣೆಯ ಸಾಹಿತಿಗಳು ಅಂತ ಸಹ ಹೇಳೋದನ್ನು ಕೇಳಿದ್ದೇನೆ ನಾನು. ಆದರೆ ನನ್ನ ಸಾಮಾಜಿಕ ಕಾದಂಬರಿಗಳಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಸಾಮಾಜಿಕ ಕಾದಂಬರಿಗಳಲ್ಲೇ ಸಸ್ಪೆನ್ಸ್ ಇದೆ ನನ್ನದ್ರಲ್ಲಿ ಮತ್ತು ಬಹಳಷ್ಟು ಟ್ವಿಸ್ಟ್ ಇದೆ. ಹಾಗಾಗಿ ನಿಮಗೆ ಕಥೆಯನ್ನು ಒಂದು ಸಲ ಪ್ರಾರಂಭಿಸಿದರೆ ಕೊನೆಯವರೆಗೆ ಅದನ್ನು ಪುಸ್ತಕ ಓದದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಫಸ್ಟ್ ಪೇಜ್ ನೋಡಿ ಎಂಡ್ ನೋಡುವವರು ಇರ್ತಾರಲ್ವ, ಆ ಥರ ಮಾಡಲಿಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಪ್ರತಿ ಹಂತದಲ್ಲೂ ನಿಮಗೊಂದು ರೀತಿಯ ಟ್ವಿಸ್ಟ್ ಇದೆ. ಹಾಗಾಗಿ ಈ ಕಥೆಯನ್ನು ನೀವು ಓದಿ ಆನಂದಿಸ್ಬೋದು. ಬಹಳ ಮುಖ್ಯವಾಗಿ ನಾನು ಕತೆ ಬರೆಯುವಾಗ ಒಂದು ನನ್ನ ಕಾನ್ಸೆಪ್ಟ್ ಏನಂದರೆ ತುಂಬ ಪಾಸಿಟಿವಿಟಿ ಇರಬೇಕು ಅಂತ. ನಾವಿವಾಗ ಎಲ್ಲಿ ನೋಡಿದರೂ ನೆಗೆಟಿವಿಟಿ ಬಗ್ಗೆನೇ ಮಾತಾಡ್ತಾರೆ. ಆದರೆ ನಾವು ಪುಸ್ತಕದಲ್ಲೂ ಅದನ್ನೇ ಕೊಟ್ಟರೆ ನಾವು ಸಮಾಜಕ್ಕೆ ಏನು ಹೇಳಲಿಕ್ಕೆ ಹೊರಟಿದ್ದೇವೆ? ನ್ಯೂಸ್ ಪೇಪರ್ನಲ್ಲಿ ನೋಡಿದರೆ ಕೊಡೋದು ಅದು ಫ್ಯಾಕ್ಟ್ಸ್. ಅದನ್ನು ನಾವು ಕಥೆಯಲ್ಲೂ ಅದನ್ನೇ ಕೊಡ್ತಾ ಹೋದರೆ, ಈಗ ಒಂದು ಕೊಲೆ ಆಯಿತು ಅಥವಾ ಒಂದು ಗಲಾಟೆ ಆಯಿತು, ಅಲ್ಲಿ ಯಾವ ರೀತಿ ಆಗದೇ ಇರುವ ಹಾಗೆ ತಡಿಬೋದು ಅಥವಾ ಅದಕ್ಕೊಂದು ಏನು ನಮ್ಮ ಪಾಸಿಟಿವ್ ಕನ್ಕ್ಲೂಷನ್ ಕೊಡಬಹುದು ಅಂತ ಹೇಳೋದೇ ನಾನು ಎಲ್ಲ ಕತೆ ಪುಸ್ತಕದಲ್ಲೂ ಬರೆಯೋದು. ಯಾಕಂದರೆ ಜನರು ಅದನ್ನು ಓದಿ ಕೆಳಗಿಟ್ಟಾಗ ತುಂಬ ನಿರಾಳತೆಯನ್ನು ಅನುಭವಿಸಬೇಕು, ಖುಷಿಯಾಗಬೇಕು, ಹಬ್ಬ ಭಾರಿ ಚೆನ್ನಾಗಿತ್ತು, ಖುಷಿಯಾಯಿತು ಅಂತ. ಆ ರೀತಿಯಲ್ಲೇ ನಾನು ಈ ಪುಸ್ತಕವನ್ನು ಬರೆದಿದ್ದೇನೆ. ಹಾಗಾಗಿ ಏನು ಒಂದು ಪೂರ್ವಾಗ್ರಹ ಪೀಡಿತರಾಗಿ ಓದೋದಲ್ಲ,
ಬ್ಲ್ಯಾಂಕ್ ಮೈಂಡಲ್ಲೇ ಶುರು ಮಾಡಿ ಅಂತಲೇ ಹೇಳ್ತೀನಿ ನಾನು ನನ್ನ ಕತೆ ಓದುವಾಗ. ಹೌದು. ಈ ಪುಸ್ತಕ ಒಳಗೆ ಬರುವಂಥ ಪಾತ್ರಗಳು ನಿಮ್ಮ ಸುತ್ತಮುತ್ತ ನಡೆದಿರ್ತಕ್ಕಂಥದ, ನೀವು ದಿನ ನೋಡಿರ್ತಕ್ಕಂಥದ, ಕಲ್ಪನೆ ಇದೆಯಾ? ಈಗ ಯಾವುದೇ ಒಂದು ಕಾದಂಬರಿ ಬರೆಯುವಾಗ ನಾವು ಒಂದು ಕತೆ ಏನು ಬರಿಬೇಕು ಅಂತ ಅಂದ್ಕೊಳ್ತೇವೆ. ಆದರೆ ಕಾದಂಬರಿಯಲ್ಲಿ ಬಹಳಷ್ಟು ಉಪಕಥೆಗಳು ಬರಬೇಕಾಗ್ತದೆ. ಹಾಗಾಗಿ ಆ ಉಪಕಥೆಗಳೆಲ್ಲ ಬೇರೆ ಬೇರೆಯವರ ಜೀವನದಲ್ಲಿ ಎಲ್ಲೆಲ್ಲೋ ನಡೆದದ್ದನ್ನು ನಾನು ಇದಕ್ಕೆ ಹೆಣೆದಿದ್ದೇನೆ. ಆದರೆ ಮೂಲ ಕಥೆ ಯಾವುದು, ಇದು ಕಾಲ್ಪನಿಕನೇ. ಆದರೆ ಅದರಲ್ಲಿ ಜೋಡಣೆಗಳಿದೆ ಅಲ್ವಾ, ಅದು ಖಂಡಿತ ನೈಜ ಘಟನೆಗಳಿಗೆ ಹತ್ತಿರವಾಗಿದೆ. ಹಾಗಾಗಿ ನಿಮಗೆ ಇದು ಓದುವಾಗ ಇದು ನಮ್ಮಲ್ಲೂ ನಡೆದಿದೆ ಅಲ್ವಾ, ಈ ಥರ ನಾನು ನೋಡಿದ್ದೀನಲ್ಲ, ಇದು ನಮ್ಮನೆಯದ್ದೇ ಕತೆ ಬರೆದಿದ್ದಾರೋ ಅಂತ ಅನಿಸುವ ರೀತಿಯಲ್ಲಿ ಇದೆ. ಅದು ತುಂಬ ನೈಜತೆಯಿಂದ ಕೂಡಿದೆ ಆ ಕತೆ. ಯಾವುದೇ ಕಾದಂಬರಿ ನಾವು ಓದುವಾಗ ಆ ಕಾದಂಬರಿಗೆ ಒಂದು ಆತ್ಮ ಅಂತ ನಿರ್ಮಾಣ ಮಾಡಿ, ಕುವೆಂಪು ಅವ್ರದ್ದು, ಕಾರಂತರದ್ದು ಕಾದಂಬರಿ ತುಂಬ ಓದ್ತೇವೆ ನಾವು. ಒಂದು ಆತ್ಮ, ಒಂದು ಸಂದೇಶ ಅಂತ ಇರ್ತದೆ. ಈ ಕಥೆಯ ಸಂದೇಶ ಏನು ಅಂತ ಹೇಳಿ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೀರಿ ಈ ಕಥೆಯ ಮೂಲಕ? ಬಹಳ ಮುಖ್ಯವಾಗಿ ನಾನು ಏನು ಹೇಳಬೇಕಂದ್ರೆ, ನೀವು ಯಾವುದೇ ವ್ಯಕ್ತಿಯನ್ನು ಒಂದು ನಿಮಿಷದಲ್ಲಿ ಅವರ ಬಗ್ಗೆ ಒಂದು ಅಭಿಪ್ರಾಯವನ್ನು ಕೊಡಬಾರ್ದು. ಅವರು ನಿಮಗೆ ಶತ್ರುಗಳ, ಮಿತ್ರರ, ಬಹಳ ಮುಖ್ಯವಾಗಿ ಹಿತಶತ್ರು ಅಂತ ಇದೆ. ಇದಕ್ಕೆ ಬಹಳಷ್ಟು ಒಂದು ಆಳವಾದ ಅರ್ಥ ಇದೆ. ನಾನು ಹೇಳೋದು, ಈ ಕತೆ ಓದಿದ ಮೇಲಾದರೂ ನಿಮಗೆ ಶತ್ರುಗಳು ಯಾರು, ಮಿತ್ರರು ಯಾರು ಅಂತ ಕಂಡು ಹಿಡಿಲಿಕ್ಕೆ ಸಾಧ್ಯ ಆದೀತು ಅಂತ ನಾನು ಅಂದ್ಕೊಂಡಿದ್ದೇನೆ. ಹೌದು. ಜೀವನ ನಿಂತ ನೀರಾಗಬಾರದು, ಅದು ನದಿಯಂತೆ ಹರಿಯಬೇಕು. ಹಳೆಯದನ್ನೇ ಯೋಚನೆ ಮಾಡ್ತಾ ಕೂತರೆ ಭವಿಷ್ಯ ಇನ್ನೂ ಕಷ್ಟ ಆಗ್ತದೆ. ಮುಂದೆ ನಾನು ಒಂಟಿಯಾಗಿ ಜೀವನ ಸಾಗಿಸುವುದು ಕಷ್ಟವೇ, ಹಾಗಾಗಿ ಮದುವೆ ಆಗಲು ಒಪ್ಪಿಕೊಡ್ತೇನೆ ಅಂತ ಸಂಹಿತಾ ಹೇಳ್ತಾರೆ. ಹೌದು, ಈ ಕಾದಂಬರಿ ಒಂದು ಪಾತ್ರ ಅಂತ ಭಾವಿಸ್ಕೊಳ್ತಾರೆ. ಹೌದು, ಹೌದಲ್ಲ? ಸೊ ಈ ರೀತಿಯ ಸಣ್ಣ 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 ಸಂಭಾಷಣೆಗಳು ಬಹಳ ಅದ್ಭುತವಾಗಿ ಹೃದಯವನ್ನು ತಟ್ಟುವಂಥ ಶೈಲಿ, ಹೌದಲ್ಲ? ಬೇರೆಯವರ ಕಾದಂಬರಿಗಿಂತ ಇದು ಹೇಗೆ ಡಿಫ್ರೆಂಟ್ ಅಂತ ನೀವು ಭಾವಿಸ್ಕೊಳ್ತೇವೆ? ಒಂದು ನನ್ನ ಲೈನ್, ಅದರಲ್ಲಿ ಏನು ಸಂಭಾಷಣೆಗಳಲ್ಲೂ ಕೂಡ ನಾನು ತುಂಬ ಪಾಸಿಟಿವ್ ಆಗಿಯೇ ಮಾತಾಡ್ತಾರೆ ಎಲ್ಲರೂ. ಈಗ ಸಂಹಿತಾ ಕ್ಯಾರೆಕ್ಟರ್ ಇರ್ಬೋದು. ಅಂದರೆ ಒಂದು ಈಗಿನ ಪ್ರಸ್ತುತ ಸಮಾಜದಲ್ಲಿ ಯುವತಿಯರಿಗೆ ಒಂದು ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಕಷ್ಟ. ಈಗ ಟೀನೇಜರ್ಸಿಂದ ಹಿಡಿದು ಮೇ ಬಿ 30ಸಲ್ಲಿರುವವರಿಗೆ ಕೂಡ ಕೆಲವರು ಕೂಡಲೇ ನಿರ್ಧಾರ ತಗೊಂಡು ಬಿಡ್ತಾರೆ. ಅದು ಅವರಿಗೆ ಆ ಕ್ಷಣದಲ್ಲಿ ಮಾತ್ರ ಯೋಚನೆ ಮಾಡಿರ್ತಾರೆ. ಆದರೆ ಇದರಲ್ಲಿ ನಾನು ಹೇಗೆ ತೋರಿಸ್ತಾ ಇದ್ದೇನೆ, ನೀವು ಏನು ಮಾಡಬಹುದು, ಹೇಗೆ ಸ್ವಲ್ಪ ಯೋಚನೆ ಮಾಡಬಹುದು, ಯಾವ ರೀತಿ ನಿಮ್ಮ ಜೀವನವನ್ನು ನೀವು ನಿಮ್ಮ ಕೈಯಲ್ಲೇ ಇರುತ್ತದೆ, ಅದು ನಿಮ್ಮ ನಿರ್ಧಾರಗಳನ್ನು ನೀವು ಹೇಗೆ ಉತ್ತಮವಾಗಿ ಮಾರ್ಪಡಿಸಿಕೊಳ್ಳಬಹುದು ಅಂತ ಹೇಳುವ ರೀತಿಯಲ್ಲೇ ಇದರಲ್ಲಿ ಪ್ರತಿಯೊಂದು ನಾನು ಬರೆದಿರುವಂತಹ ಈ ಸಂಹಿತ ಮಾತ್ರ ಅಲ್ಲ, ಬೇರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ನಾನು ಅದೇ ಥರ ಕೊಟ್ಟಿದ್ದು. ಯಾವುದೇ ಒಂದು ಕತೆ ಪುಸ್ತಕದಲ್ಲಿ ಒಬ್ಬರು ಹೀರೋ, ಒಂದು ಹೀರೋಯಿನ್ ಅಂತ ಇರ್ತಾರೆ. ಆದರೆ ನೀವು ಇದರಲ್ಲಿ ಗಮನಿಸಿದರೆ ಇದರಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಏನೋ ಒಂದು ಹೇಳುತ್ತೆ ಪಾಸಿಟಿವ್. ಇವರಿಂದ ಇದು ಕಲಿಬಹುದು ನಾವು. ಈ ಕತೆ ಪುಸ್ತಕ ಓದಬೇಕಾದ್ರೆ ಇಂತಹ ಒಂದು ಸಂದಿಗ್ಧತೆ ಪರಿಸ್ಥಿತಿ ಅವರಿಗೆ ಬಂದಾಗಲೂ ಅದರಲ್ಲಿ ಅವಳು ಹಂಗೆ ಮಾಡಿದ್ಲಲ್ವಾ, ನಿಜವಾಗ್ಲೂ ಅದು ಎಷ್ಟು ಒಳ್ಳೆಯ ಒಂದು ನಿರ್ಧಾರ, ಇದರಿಂದ ನಾವು ಕಲಿಬೇಕು ಅಂತ ಅನಿಸೋ ಥರವೇ ನಾನು ಕೊಡೋದು. ಯಾಕಂದರೆ ನಾವು ಸಮಾಜಕ್ಕೆ ವಿರುದ್ಧವಾಗಿ ಏನೂ ಬರಿಬಾರದು ಅಂತ ನಾನು ಅಂದ್ಕೊಂಡಿರೋಳು. ಹಾಗಾಗಿ ಇದು ಬಹಳ ಒಂದು ಆಹ್ಲಾದಕರವಾದ ಸಂಭಾಷಣೆಯನ್ನು ಕೂಡ ನಾನು ಇದರಲ್ಲಿ ಬರೆದಿದ್ದೇನೆ. ಹೌದು. ಪದ್ಮಲತಾ ಮೋಹನ್ ಅವರ ಸುಂದರವಾದ ಕಾದಂಬರಿ ಇವತ್ತು ಪ್ರಕಟ ಆಗ್ತಾ ಇದೆ, ಹಿತಶತ್ರು ಅಂತ ಹೇಳಿ ಅದಕ್ಕೆ ಅವರು ಟೈಟಲ್ ಕೊಟ್ಟಿದ್ದಾರೆ. ಅದ್ಭುತವಾದ ಪಾತ್ರಗಳ ಪರಿಕಲ್ಪನೆ ಇದೆ, ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದು ಆತ್ಮ ಇದೆ, ಅದಕ್ಕೆ ಪೂರಕ ಸನ್ನಿವೇಶ ಹೆಣಿತಾ ಹೋಗಿದ್ದಾರೆ. ಅಲ್ಟಿಮೇಟ್ ಆಗಿ ಒಂದು ಪವರ್ಫುಲ್ ಮೆಸೇಜ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಪುಸ್ತಕ ಇವತ್ತು ಪ್ರಕಾಶನಗೊಳ್ತಾ ಇದೆ. ನಿಮ್ಮ ನಾನು ಖಂಡಿತ ಅಭಿನಂದನೆ ಮಾಡ್ತೇನೆ. ನಿಮ್ಮ ಅದ್ಭುತವಾದ ಕಾದಂಬರಿ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಪುಸ್ತಕ ಪ್ರಕಾಶನ ಆಗುವಾಗ ಯಾರ ನೆನಪು ಮಾಡ್ಕೋತೀರಿ ಅಂತ, ಯಾರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ? ಬಹಳ ಮುಖ್ಯವಾಗಿ ನಾನು ನನ್ನ ಹಸ್ಬೆಂಡಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಇದರ ಕವರ್ ಪೇಜ್ ಕೂಡ ಅವರೇ ಮಾಡಿರೋದು. ಅವರ ಅತ್ಯಂತ ಬಿಸಿ ಶೆಡ್ಯೂಲ್ನಲ್ಲಿ ನಾನು ಅವರಿಗೆ ನನ್ನ ಪುಸ್ತಕದ ಕವರ್ ಪೇಜ್ ಅವರೇ ಮಾಡೋದು. ಬಹಳ ವಿಭಿನ್ನವಾಗಿ ಮಾಡ್ತಾರೆ ಅಂತ ಹೇಳೋದು ಕೂಡ, ಯಾಕಂದರೆ ಈ ಕಥೆಯ ಸಾರಾಂಶ ಕೂಡ ಇದರಲ್ಲಿ ನೀವು ಕಾಣಬಹುದು. ಬಹುಶಃ ಈ 2 ಕ್ಯಾರೆಕ್ಟರ್, ಇಲ್ಲಿ ಹತ್ತಿರ ಇದೆ, ಇಲ್ಲಿ ದೂರ ಇದೆ, ಮತ್ತು ಈ 2 ಮನಸ್ಸಿನ ವಿಪ್ಲವಗಳನ್ನು ಕೂಡ ಇದರಲ್ಲಿ ಕಾಣಿಸಿದ್ದಾರೆ. ಹಾಗಾಗಿ ನಾನು ಮೊದಲಿಗೆ ಅವರಿಗೆ ಧನ್ಯವಾದ ಹೇಳಬೇಕು. ಮತ್ತು ಪ್ರತಿಯೊಂದು
ನನ್ನ ಸಾಹಿತ್ಯ ರಚನೆಯಲ್ಲಿ ನನ್ನ ಕುಟುಂಬದವರು ಬಹಳ ನನಗೆ ಸಹಕಾರ ನೀಡ್ತಾರೆ. ನನ್ನ ತಂದೆಯವರು ಈಗ ತೀರ್ಕೊಂಡಿದ್ದಾರೆ. ಅವರು ನನಗೆ ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯ ಅಂತ ಹೆಮ್ಮೆಯಿಂದ ನನಗೆ ಬೆನ್ನು ತಟ್ತಾಯಿದ್ರು. ಹಾಗೆ ನನ್ನ ತಾಯಿಯವರು, ನನ್ನ ಅಣ್ಣ, ಸಹೋದರಿಯರು ಎಲ್ಲರೂ, ಮತ್ತು ಬಹಳ ಮುಖ್ಯವಾಗಿ ನನ್ನ ಓದುಗರು ನನಗೆ ಇಲ್ಲಿವರೆಗೆ ಕರೆದುಕೊಂಡು ಬಂದಿದ್ದಾರೆ. ಯಾರು ಪುಸ್ತಕ ನಾನು ಫ್ರೀ ಕೊಡೋ ಪದ್ಧತಿಯೇ ಇಲ್ಲ, ದುಡ್ಡು ಕೊಟ್ಟು ಓದ್ತಾರೆ. ಈಗಿನ ಕಾಲದಲ್ಲಿ ನನ್ನಲ್ಲಿ ಫೋನ್ ಮಾಡಿ ನಿಮ್ಮ ಪುಸ್ತಕ ಬಿಡುಗಡೆ ಆಗ್ತಾ ಇದೆ, ನಮ್ಗೆ ಅದರದ್ದು ಲಿಂಕ್ ಕಳಿಸಿ ಪರ್ಚೇಸ್ ಮಾಡಬೇಕು ಅಂತ. ಸೊ ನಾನು ಬಹುಶಃ ಓದುಗರಿಗೆ ಕೃತಜ್ಞಳಾಗಿದ್ದೇನೆ. ಅವರು ನನಗೆ ಚೆನ್ನಾಗಿ ಬರಿತೀರಾ ಅಂತ ಹೇಳಿ ಪ್ರೋತ್ಸಾಹಿಸುವ ಕಾರಣವೇ ಅವರೇ ನನಗೆ ಪ್ರೇರಣೆ. ಹಾಗೆ ಈ ಪುಸ್ತಕವನ್ನು ಪ್ರಕಟ ಮಾಡಿದ್ದು ಪ್ರಥಮ ಬಾರಿಗೆ ನಾನು ದಕ್ಷಿಣ ಕನ್ನಡದಲ್ಲಿ ನನ್ನ ಪುಸ್ತಕ ಬಿಡುಗಡೆ ಮಾಡ್ತಾ ಇರೋದು. ಅದಕ್ಕೆ ಅವಕಾಶ ಕೊಟ್ಟದ್ದು ಕ್ರಿಯೇಟಿವ್ ಪುಸ್ತಕ ಮನೆಯವರು, ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೇನೆ. ಹಾಗೆ ಅನು ಬೆಳ್ಳೆ ಸರ್, ಅವರು ಕೂಡ ಲೇಖಕರೇ, ಅವರು ನನಗೆ ಪರಿಚಯ ಮಾಡಿಸ್ಕೊಟ್ರು ಈ ಪುಸ್ತಕ ಮನೆಯವರನ್ನು. ಹಾಗಾಗಿ ಈ ಒಂದು ಪ್ರಯತ್ನ ಕೂಡ ಯಶಸ್ವಿಯಾಗಲಿ, ಓದುಗರ ಮನ ತಟ್ಟಲಿ ಈ ಪುಸ್ತಕ ಅಂತ ನಾನು ಆಶಿಸ್ತೇನೆ. ಹೌದು, ಧನ್ಯವಾದಗಳು ಸಲ್ಲಿಸ್ತೇನೆ ಮೇಡಮ್ ಅವರಿಗೆ. ಮೇಡಮ್ ಪದ್ಮಲತಾ ಮೋಹನ್ ಅವರ ಹಿತಶತ್ರು ಕಾದಂಬರಿ ಇವತ್ತು ಪ್ರಕಟ ಆಗ್ತಾ ಇದೆ. 22 ಪುಸ್ತಕಗಳ ಸಂಚಿಕೆಯಲ್ಲಿ ಒಂದು ಪುಸ್ತಕ ಅದ್ಭುತ ಅಂತ ನಾನು ಭಾವಿಸ್ಕೊಳ್ತೇನೆ. ಕಾದಂಬರಿ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಓದುಗರನ್ನು ತಲುಪಬೇಕು ಅಂತ ನಂಗೆ ಆಸೆ ಇದೆ. ಈ ಪುಸ್ತಕವನ್ನು ಓದುಗರು ಬಹಳ ಚೆನ್ನಾಗಿ ಮಡಲಿ ಸೇರಿಸ್ಕೊಳ್ಳಿ ಅಂತ ಆಸೆ ಪಡ್ತಾ, ಅವ್ರಿಗೆ ಇನ್ನಷ್ಟು ಬರೆಯೋ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತ ಆಸೆ ಪಡ್ತಾ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮೇಡಮ್ ತುಂಬಾ ಥ್ಯಾಂಕ್ಸ್ ನಿಮಗೆ. ಮತ್ತೆ ಭೇಟಿಯಾಗೋಣ, ಇನ್ನಷ್ಟು ಬರೀತಾ. ತುಂಬಾ ಧನ್ಯವಾದಗಳು.